ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿಧಾನ ಪರಿಷತ್ತಿನ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಯನ್ನು ಇಲ್ಲಿ ಕರೆಸಿದ್ದೇವೆ. ಒಟ್ಟಿಗೆ ಅವರಿಗೆ ಪ್ರಶ್ನೆಯನ್ನು ಕೇಳಿ ಪುಸ್ತಕಗಳನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಪುಟ್ಟ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸರ್, ತಮ್ಮ ಹೆಸರು, ಪರಿಚಯ, ಕೆಲಸ. ಸರ್, ನನ್ನ ಹೆಸರು ಕುತುಬುದ್ದೀನ್ ನದಾಫ್ ಅಂತ. ನಾನು ಕರ್ನಾಟಕ ವಿಧಾನ ಪರಿಷತ್ತಿನ ಭಾಷಾಂತರ ಶಾಖೆಯಲ್ಲಿ ಶಾಖಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಂತೋಷ ಸರ್. ನಮಸ್ಕಾರ. ಒಂದು ಪ್ರಶ್ನೆ ಕೇಳಲಾ? ಕೇಳಿ ಸರ್. ನಮ್ಮ ಭಾರತ ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ, ನಾವೆಲ್ಲ ಹೇಳ್ತೀವಿ. ಹೌದು ಸರ್. ಭಾರತ ರಾಜ್ಯಗಳ ಒಕ್ಕೂಟ ಅಂತ ಹೀಗೆ ಹೇಳಬೇಕು ಅಂತ ಯಾವ ಆರ್ಟಿಕಲ್ ನಮಗೆ ಸಹಾಯವನ್ನು ಮಾಡುತ್ತೆ? ಆರ್ಟಿಕಲ್ 1, ಆರ್ಟಿಕಲ್ 2? ಆರ್ಟಿಕಲ್ 1 ಸರ್. ಆರ್ಟಿಕಲ್ 1. ಗೊತ್ತಾ ಸರಿಯಾಗಿ? ಆರ್ಟಿಕಲ್ 1 ಸರ್, ನಾವು ಓದಿದ್ದು ಅನುಭವ ಇದೆ ಸ್ವಲ್ಪ, ಅದಕ್ಕೆ ನೆನಪಾಯಿದೆ ಅಂತ ಹೇಳಿ. ಹೌದಾ? ನೋಡಿ, ಎಲ್ಲೋ ಓದಿರ್ತೀರಾ, ಎಲ್ಲೋ ನೆನಪಿಗೆ ಬರುತ್ತೆ. ಆ ನೆನಪು ಒಂದು ಪುಸ್ತಕವನ್ನು ನಿಮಗೆ ಬಹುಮಾನವಾಗಿ ತಂದುಕೊಡುತ್ತೆ. ನಿಮ್ಮ ಉತ್ತರ ಸರಿಯಾಗಿದೆ, ನಿಮಗೆ ಪುಸ್ತಕವನ್ನು ಕೊಡ್ತೇವೆ. ಇದು ಭಾರತ ರಾಜ್ಯಗಳ ಒಕ್ಕೂಟ ಅಂತ ಏನು ಹೇಳ್ತಾರೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಜ್ಯಗಳ ಒಕ್ಕೂಟ ಹಾಗಂದರೆ ಏನು? ಈಗ ನಾವು ಭಾಷಾವಾರು ಪ್ರಾಂತಗಳನ್ನು ವಿಂಗಡಿಸಿದ್ದೇವೆ. ಈ ಭಾಷಾವಾರು ಪ್ರಾಂತಗಳು ಏನಿದೆ, ಇದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಾವು ಮಾಡಿಕೊಂಡಿದ್ದೇವೆ. ಇವೆಲ್ಲವೂ ಸಹ ಈ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುತ್ತೆ. ಜೊತೆಗೆ ಭಾರತ ಯಾವುದಾದರೂ ವಿಧಾನದಿಂದ, ಅದು ಶಾಂತಿ ಮಾರ್ಗ ಆಗಿರಬಹುದು, ಯುದ್ಧ ಆಗಿರಬಹುದು, ಅಥವಾ ಮತ್ತೊಂದು ಏನು ಬೇಕಾದರೂ ಆಗಿರಬಹುದು, ಯಾವುದಾದ್ರೂ ಹೊಸ ಭೂ ಪ್ರದೇಶವನ್ನು ಭಾರತ ತನ್ನ ವಶಕ್ಕೆ ತಗೊಂಡ್ರೆ ಆ ಹೊಸ ಪ್ರದೇಶವೂ ಸಹ ಈ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ನಾವು ಕರಿತೇವೆ. ಒಳ್ಳೆ ಉತ್ತರ ಕೊಟ್ಟೆ, ಧನ್ಯವಾದಗಳು ತಮಗೆ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು CG ರಮೇಶ. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಭಾಷಾಂತರಕಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ತುಂಬ ಸಂತೋಷ. ಒಂದು ಪ್ರಶ್ನೆಯನ್ನು ಕೇಳಬಹುದಾ ತಮಗೆ? ಕೇಳಿ ಸರ್. ಪ್ರಶ್ನೆ ಬಹಳ ಸುಲಭವಾದದ್ದು. ಹಾಂ ಸರ್. ನಮ್ಮ ಸಂವಿಧಾನದ ಅನ್ವಯ ಜನಸಾಮಾನ್ಯರ ಸಭೆ ಅಥವಾ ಹೌಸ್ ಆಫ್ ದಿ ಪೀಪಲ್ ಹೀಗೆ ಕರೀತಾರೆ, ವರ್ಣಿಸ್ತಾರೆ. ಅದು ಯಾವುದು ಅಂತ ತಿಳ್ಕೋಬೇಕು. ಅದು ರಾಜ್ಯಸಭೆನಾ, ಲೋಕಸಭೆನಾ? ಲೋಕಸಭೆ ಸರ್. ಲೋಕಸಭೆ. ಯಾಕೆ ಲೋಕಸಭೆ? ಜನರಿಂದ ಆಯ್ಕೆಯಾಗುವ ಪ್ರಜಾಪ್ರತಿನಿಧಿಗಳು ಜನರಿಂದ ನೇರವಾಗಿ ಆಯ್ಕೆಯಾಗುವುದಕ್ಕೆ ಲೋಕಸಭೆಯಲ್ಲಿ ಅವರನ್ನು, ಇದನ್ನು ಈ ರಾಜ್ಯಸಭೆನ ನಾವು ಚಿಂತಕರ ಚಾವಡಿ, ಹಿರಿಯರ ಸಭೆ ಹೀಗೆಲ್ಲ ಕರೀತೇವೆ ನಾವು. ಆದರೆ ಜನಸಾಮಾನ್ಯರಿಂದ ನೇರವಾಗಿ ಯಾರು ಆಯ್ಕೆಯಾಗಿರ್ತಾರೆ ಅವರು ಈ ಲೋಕಸಭೆಗೆ ಬರ್ತಾರೆ. ತಮ್ಮ ಉತ್ತರ ಸರಿಯಾಗಿದೆ. ಸರ್, ತಮ್ಮ ಪರಿಚಯ ಮಾಡಿಕೊಳ್ಳಿ. ಸರ್, ನಮಸ್ತೆ. ನನ್ನ ಹೆಸರು ಶಿವಣ್ಣ ಅಂತ. ನಾನು ಭಾಷಾಂತರಕಾರರಾಗಿ ಇಲ್ಲಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾಷಾಂತರಕಾರರು. ಇಂಗ್ಲೀಷಿಂದ ಕನ್ನಡ, ಕನ್ನಡದಿಂದ ಇಂಗ್ಲೀಷ್. ಹಿಂದಿಗೆ ಯಾರು ಮಾಡ್ತಾರೆ? ಹಿಂದಿಗೆ ಇಲ್ಲ ಸರ್, ನಮ್ಮಲ್ಲಿ ಇಲ್ಲ ಸದ್ಯಕ್ಕೆ. ಇಲ್ಲ. ಇಂಗ್ಲೀಷು ಕನ್ನಡ ಎರಡೇ, ಬೈಲಿಂಗ್ವಲ್ ಅಷ್ಟೇ. ಬೈಲಿಂಗ್ವಲ್ ಅಷ್ಟೇ. ಬೈಲಿಂಗ್ವಲ್ ಅಂದ ಕೂಡಲೇ ನನಗೆ ನೆನಪಿಗೆ ಬಂತು. ನಮ್ಮ ಸಂವಿಧಾನದ ಅನ್ವಯ ನಾವು ಯೂನಿಕ್ಯಾಮರಲ್ ವ್ಯವಸ್ಥೆ ರೂಪಿಸ್ಕೊಂಡಿದ್ದೀವ, ಬೈ ಕ್ಯಾಮರಲ್ ವ್ಯವಸ್ಥೆ ರೂಪಿಸ್ಕೊಂಡಿದ್ದೀವ? ಬೈ ಕ್ಯಾಮರಲ್ ವ್ಯವಸ್ಥೆ ರೂಪಿಸ್ಕೊಂಡಿದ್ದೀವಿ ಸರ್. ಬೈ ಕ್ಯಾಮರಲ್. ಯಾಕೆ? ದ್ವಿಸದನ ಶಾಸಕಾಂಗ ಪದ್ಧತಿ. ಯಾಕೆಂದ್ರೆ ಸರ್, ನಮ್ಮಲ್ಲಿ ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬರೀ ಯೂನಿಕ್ಯಾಮರಲ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ಇದಾದಂತಹ ಅಮೆರಿಕ, ಅಲ್ಲಿ ರಾಷ್ಟ್ರ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಎಲ್ಲಾ ರೀತಿಯ ಪವರ್ಸ್, ಅಧಿಕಾರಗಳು ವಿಹಿತವಾಗಿರ್ತವೆ. ನಮ್ಮಲ್ಲಿ ಹಂಗಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಒಳ್ಳೆಯ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಶಾಸನಗಳನ್ನು, ಯಾವುದೇ ರೀತಿ ಆಜ್ಞೆಗಳನ್ನು, ಆದೇಶಗಳನ್ನ ರೂಪಿಸ್ತವೆ. ಅಲ್ಲ, ಇಲ್ಲಿ ಒಂದು ಸಣ್ಣ ಗೊಂದಲ ಏನಾಯಿತು ಅಂದರೆ, ಇದೇನೋ ಯೂನಿಕ್ಯಾಮರಲ್, ಬೈ ಕ್ಯಾಮರಲ್ ಇಂಗ್ಲೀಷಲ್ಲಿ ಕೇಳಿಬಿಟ್ಟೆ, ನೀವು ಇಂಗ್ಲೀಷಲ್ಲಿ ಉತ್ತರ ಕೊಟ್ಬಿಟ್ರೆ. ಆದರೆ ನಮ್ಮ ವೀಕ್ಷಕರು ಹಾಗಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಏನು ಹೇಳ್ತೇವೆ? ಏಕಸದನ ಮತ್ತೆ ದ್ವಿಸದನ. ಏಕಸದನ. ಯೂನಿಕ್ಯಾಮರಲ್ ಅಂದ್ರೆ ಏಕಸದನ, ಬೈ ಕ್ಯಾಮರಲ್ ಅಂದ್ರೆ ದ್ವಿಸದನ. ಈ ದ್ವಿಸದನ ಯಾವುದು ನಮ್ಮಲ್ಲಿ? ರಾಜ್ಯಸಭೆ.
ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆ. ರಾಜ್ಯಸಭೆ ಮತ್ತು ಲೋಕಸಭೆ. ಲೋಕಸಭೆಯಲ್ಲಿ ಯಾರು ಬರ್ತಾರೆ ಸದಸ್ಯರಾಗಿ, ಯಾರು ಬರಬಹುದು? ಅಲ್ಲಿ ಜನರಿಂದ ಆಯ್ಕೆಯಾದಂತಹ ಎಲ್ಲಾ ಪ್ರತಿನಿಧಿಗಳು ಬರ್ತಾರೆ ಸರ್. ಇಲ್ಲಿ ಸಂಸದರು ಅಂತ ಕರಿತೇವೆ ನಾವು, ಸಂಸದರು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್. ಹೌದು, ಅವರು ಬರೋದು ಲೋಕಸಭೆಗೆ. ರಾಜ್ಯಸಭೆಗೆ ಸರ್ ಎಲ್ಲ ರಾಜ್ಯದಿಂದ ಆಯ್ಕೆ ಆಗ್ತಾರೆ. ಕೆಲವೊಂದು ರಾಷ್ಟ್ರಪತಿಗಳ ನಾಮಿನೇಷನ್ ಮಾಡ್ತಾರೆ. ಅಂತವರೆಲ್ಲ ಎಲ್ಲಾ ರೀತಿಯ ಎಲ್ಲಾ ರಂಗದಲ್ಲಿ, ಸಾಹಿತ್ಯಿಕ ರಂಗದಲ್ಲಿ, ಶೈಕ್ಷಣಿಕ ಮತ್ತು ವೈಜ್ಞಾನಿಕ ರಂಗದಲ್ಲಿ ಇರ್ತಕ್ಕಂಥವ್ರು ರಾಷ್ಟ್ರಪತಿಗಳು ಕೆಲವೊಂದಷ್ಟು ನಾಮಿನೇಟ್ ಮಾಡ್ತಾರೆ. ಬಹಳ ಒಳ್ಳೆ ಉತ್ತರ ಕೊಟ್ರಿ ತಾವು. ಥ್ಯಾಂಕ್ ಯು ಸರ್. ಒಟ್ಟು 245 ಸ್ಥಾನಗಳಿವೆ ನಮ್ಮ ರಾಜ್ಯಸಭೆಯಲ್ಲಿ. 245 ಸ್ಥಾನಗಳಿವೆ. ಅವುಗಳಲ್ಲಿ 233 ಸ್ಥಾನಗಳಿಗೆ ಚುನಾವಣೆ ಮಾಡೋದು ತಾವು ಹೇಳಿದಾಗೆ ರಾಜ್ಯಗಳಿಂದ ಅವರು ಬರ್ತಾರೆ. 12 ಸ್ಥಾನಗಳನ್ನು ಮಾತ್ರ ನಾಮನಿರ್ದೇಶನ ಅಥವಾ ನಾಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆಯ ಮೂಲಕ ನಮ್ಮ ರಾಷ್ಟ್ರಪತಿಗಳು ತಾವು ಹೇಳಿದಾಗೆ ಕಲಾವಿದರನ್ನು, ವಿಜ್ಞಾನಿಗಳನ್ನು, ಕ್ರೀಡಾಪಟುಗಳನ್ನು, ದಾನಿಗಳನ್ನು ಹೀಗೆಲ್ಲ ಆಯ್ಕೆ ಮಾಡ್ತಾರೆ. ತಾವು ಕೊಟ್ಟಂಥ ಉತ್ತರ ಸರಿಯಾಗಿದೆ. ಬಹಳ ಚೆನ್ನಾದ ವಿವರಣೆ ಕೊಟ್ಟರೆ ಅಭಿನಂದನೆ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಜಿ ಸುಬ್ಲಕ್ಷ್ಮಿ ಸರ್. ಸುಬ್ಲಕ್ಷ್ಮಿ, ಏನು ಮಾಡ್ತಾ ಇದ್ದೀರಿ? ಸರ್ ನಾನು ವಿಧಾನ ಪರಿಷತ್ತಲ್ಲಿ ಕೆಲಸ ಸ್ಟೆನೋಗ್ರಾಫರ್ ಆಗಿ ಕೆಲಸ ಸ್ಟೆನೋಗ್ರಾಫರ್ ಆಗಿ. ತುಂಬ ಸಂತೋಷ ಅಮ್ಮ. ಒಂದು ಪುಟ್ಟ ಪ್ರಶ್ನೆ ಕೇಳಲ್ಲ? ಹಾಂ ಸರ್. ನಮ್ಮ ಸಂವಿಧಾನದ ಅನ್ವಯ ಲೋಕಸಭೆಯಲ್ಲಿ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಸ್ಥಾನಗಳಿವೆ ಅಂತ? 552, 500, 2 ಆಯ್ಕೆ ಕೊಟ್ಟಿದ್ದೀನಿ. ಯಾವ್ದು ಸರಿ ಇರ್ಬೋದು? 552. 552 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಮೇಡಮ್ ಅವರು. ಒಂದು ಪುಸ್ತಕ ತಮಗೆ ಖಂಡಿತ ಕೊಡ್ತೇನೆ ನಾನು. 1950ರಲ್ಲಿ ನಮ್ಮಲ್ಲಿ ಇದ್ದದ್ದು 550 ಸ್ಥಾನಗಳು ಅಷ್ಟೇ, 550. ಆದರೆ ಈಗ 552 ಮೇಡಮ್ ಅವರು ಹೇಳಿದ ಹಾಗೆ. ಈ 2 ಸ್ಥಾನ ಹೆಚ್ಚುವರಿಯಾಗಿ ಹೇಗೆ ಬಂತು ಅಂತ ಕೇಳ್ತಂದರೆ, ಆಂಗ್ಲೋ ಇಂಡಿಯನ್ಸ್ಗೆ ವಿಶೇಷವಾದ 2 ಸ್ಥಾನಗಳನ್ನು ಕೊಡಬೇಕು ಅಂತ ನಿರ್ಧಾರ ತಗೊಳ್ತು ನಮ್ಮ ಸಂಸತ್ತು. ಹಾಗಾಗಿ ರಾಷ್ಟ್ರಪತಿಗಳು ನಾಮನಿರ್ದೇಶನದ ಮೂಲಕ, ನಾಮಿನೇಷನ್ ಮೂಲಕ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಒಟ್ಟು ನಮ್ಮಲ್ಲಿ 552 ಸ್ಥಾನಗಳಿವೆ. ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ? ನನ್ನ ಹೆಸರು ಮಮತಾ ಅಂತ. ವಿಧಾನ ಪರಿಷತ್ತಿನ ಸಚಿವಾಲಯದ ಭಾಷಾಂತರ ಶಾಖೆಯಲ್ಲಿ ಭಾಷಾಂತರಕಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಓಹೋ, ಭಾಷಾಂತರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಭಾಷಾಂತರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನೇ ಕೇಳಲಾ? ನೋಡಿ, ನಮ್ಮ ಲೋಕಸಭೆಯಲ್ಲಿ ವ್ಯವಹಾರಗಳು ನಡೀತಾ ಇರುತ್ತೆ. ಅವರು ಹಿಂದಿನಲ್ಲೋ, ಇಂಗ್ಲೀಷಲ್ಲೋ, ಕನ್ನಡದಲ್ಲೋ, ತಮಿಳಲ್ಲೋ ಮಾತಾಡ್ತಿರ್ತಾರೆ. ಅರ್ಥವಾಗೋಲ್ಲ. ಎಲ್ರಿಗೂ ಇಂಗ್ಲೀಷ್ ಬರುತ್ತಾ? ಎಲ್ರಿಗೂ ಹಿಂದಿ ಬರುತ್ತಾ? ಬರಲ್ಲ. ಅಂತಹ ಸಂದರ್ಭದಲ್ಲಿ ಯಾರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ತಕ್ಷಣವೇ ಸ್ಥಳದಲ್ಲೇ ಅನುವಾದ ಮಾಡಿ ಕೇಳಬಹುದಂತೆ ಅಂತ ವ್ಯವಸ್ಥೆ ಮಾಡಿದಾರಂತೆ. ಒಟ್ಟು ಎಷ್ಟು ಭಾಷೆಗಳಲ್ಲಿ ಕೇಳಬಹುದು? 22 ಭಾಷೆನ, 32 ಭಾಷೆನ ಏಕಕಾಲದಲ್ಲಿ? 22 ಭಾಷೆಗಳಲ್ಲಿ. 22 ಭಾಷೆ. ಯಾಕೆ 22 ಭಾಷೆ? ಅದು ಸಂವಿಧಾನದಲ್ಲಿ 22 ಭಾಷೆಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅದು ಅಧಿಕೃತ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ಉತ್ತರ ಸರಿ ಇದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಟಾಪ್ 25 ಕಥೆಗಳು ದಯವಿಟ್ಟು ಸ್ವೀಕರಿಸಿ. ಡೂಡಲ್ ಕಥೆಗಳು ಪೂರ್ಣಿಮಾ ಮಾಳಗಿಮನಿ ಬರೆದಿರುವಂಥದ್ದು, ಸ್ವೀಕರಿಸಿ. ಅಯೋಧ್ಯಾಕಾಂಡ ಜಗದೀಶ್ ಶರ್ಮ ಸಂಪ ಬರೆದಂಥ ಪುಸ್ತಕ. ರಂಗ ಕೈರಳಿ ಕಿರಣ್ ಭಟ್ ಬರೆದಂಥ ಸೊಗಸಾದ ಕಥಾಕೃತಿ. ನಗುತ್ತಾ ಮಾರಿದೆ ಲಾಭ ಮಾಡಿದೆ ದಶರಥ ಬರೆದಂಥ ಪುಸ್ತಕ. ಎಲ್ಲರಿಗೂ ಅಭಿನಂದನೆಗಳು. ಅಧೀನ ಕಾರ್ಯದರ್ಶಿಗಳ ಕಚೇರಿ. ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದರೆ ಅದಕ್ಕಿಂತ ಖುಷಿ ಪಡುವಂಥ ವಿಚಾರ ಇನ್ನೇನಿದೆ? ಆದರೆ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ, ಕೇಳಬಹುದಾ? ಅಂಡರ್ ಸೆಕ್ರೆಟರಿ ಅವರಿಗೆ ಫಸ್ಟ್ ಕೇಳಬೇಕಾ? ಹಾಂ.
ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಗಾಗಿ ಮೊದಲ ಗೌರವ ಅವ್ರಿಗೇನೆ ಅಲ್ವಾ? ಯಾವುದೇ ಪೂಜೆ ಮಾಡಬೇಕಾದ್ರೆ ಗಣಪತಿಗೆ ಗೌರವ ಕೊಡ್ತೇವೆ, ಆದರೆ ನಿಮ್ಮ ಕಚೇರಿಗೆ ಬಂದಾಗ ಮೇಡಮ್ ಅವ್ರಿಗೆ ಗೌರವ ಕೊಡಬೇಕು. ಮೆಚ್ಚಿದೆ ನಿಮ್ಮ ಭಕ್ತಿಗೆ. ಬನ್ನಿ ಮೇಡಮ್ ಅವರನ್ನು ಒಂದು ಪ್ರಶ್ನೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದೆ ಸರ್? ನಾನು ಚೆನ್ನಾಗಿದೆ. ಮೊದಲು ತಮ್ಮ ಪರಿಚಯ ಮಾಡ್ಕೋಬೇಕು. ಸರ್, ನಾನು ಅನಸೂಯ, ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್. ಅನಸೂಯ ಅವರೇ, ಬಹಳ ಸಂತೋಷ ತಮ್ಮನ್ನು ಭೇಟಿಯಾಗಿದ್ದು. ಒಂದು ಪುಟ್ಟ ಪ್ರಶ್ನೆ ಕೇಳ್ತೇನೆ, ಬೇಸರ ಪಟ್ಕೋಬೇಡಿ. ಏನಂದರೆ, ನಮ್ಮಲ್ಲಿ ಲೋಕಸಭಾ ಕ್ಷೇತ್ರಗಳು ಉಂಟು. ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ವಿಸ್ತೀರ್ಣವನ್ನು ಲೆಕ್ಕಕ್ಕೆ ತಗೊಂಡ್ರೆ ಅತ್ಯಂತ ದೊಡ್ಡ ಕ್ಷೇತ್ರ ಯಾವುದು? 2 ಆಯ್ಕೆ ಕೊಡ್ತೇನೆ. ಮೊದಲನೇ ಆಯ್ಕೆ ಲಡಾಖ್, ಎರಡನೇ ಆಯ್ಕೆ ಕನಕಪುರ. ಯಾವುದಿರ್ಬೋದು? ಲಡಾಖ್. ಲಡಾಖ್ ಉತ್ತರ ಸರಿಯಾಗಿದೆ. ಯಾಕಂದರೆ ಲಡಾಖಲ್ಲಿ ಜನಸಂಖ್ಯೆ ಕಡಿಮೆ, ಎಲ್ಲೆಲ್ಲೂ ಮಂಜು ಅಲ್ವಾ? ಹಾಗಾಗಿ ಸ್ಥಳ ವಿಶಾಲವಾಗಿದೆ, ಜನಸಂಖ್ಯೆ ಕಡಿಮೆಯಾಗಿದೆ. ಇದು ಎಷ್ಟು ದೊಡ್ಡದಿದೆ ಅಂತ ಹೇಳ್ತಂದರೆ 1,73,266 ಚದರ ಕಿಲೋಮೀಟರ್ ಅಷ್ಟು ದೊಡ್ಡದಿದೆಯಂತೆ ಈ ಒಂದು ಕ್ಷೇತ್ರ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು ತಮಗೆ. ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಕ್ಷೇತ್ರ ಲಡಾಖ್ ತಿಳ್ಕೊಂಡ್ವಿ. ಭೌಗೋಳಿಕವಾಗಿ ಅತ್ಯಂತ ಚಿಕ್ಕ ಕ್ಷೇತ್ರ ಯಾವುದು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ನಾನು ಆರ್ ಶ್ರೀಕಾಂತ್ ಅಂತೇಳಿ, ಶಾಖಾಧಿಕಾರಿ, ಕರ್ನಾಟಕ ವಿಧಾನ ಪರಿಷತ್ತು. ಬಹಳ ಸಂತೋಷ ಶ್ರೀಕಾಂತ್ ಅವರೇ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಈಗಾಗಲೇ ಹೇಳಿದ ಹಾಗೆ ಭೌಗೋಳಿಕವಾಗಿ ಅತ್ಯಂತ ಚಿಕ್ಕ ಲೋಕಸಭಾ ಕ್ಷೇತ್ರ ಯಾವುದು? 2 ಆಯ್ಕೆ ಕೊಡ್ತೇನೆ. ಅಜ್ಮೀರ ಅಥವಾ ಚಾಂದಿನಿ ಚೌಕ? ಚಾಂದಿನಿ ಚೌಕ. ಚಾಂದಿನಿ ಚೌಕ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ಇದು ಕೇವಲ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, 10 ಕಿಲೋಮೀಟರ್ ಅಷ್ಟಿದೆಯಂತೆ, 10 ಕಿಲೋಮೀಟರ್. ಅದೇ ಲಡಾಖ್ ಅಂತ ತಗೊಂಡ್ರೆ 1,73,266 ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರ ಇದೆಯಂತೆ. ತುಂಬ ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ನಮಸ್ತೆ. ನಮಸ್ಕಾರ ಸರ್. ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳಿವೆ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಕ್ಷೇತ್ರ ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ಕ್ಷೇತ್ರ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆ ಹೇಳ್ಕೊಟ್ಲಾ? ಹೇಳಿ ಸರ್. ಮಲ್ಲೇಶ್ವರ ಮತ್ತು ದಾಸರಹಳ್ಳಿ. ದಾಸರಹಳ್ಳಿ. ದಾಸರಹಳ್ಳಿ ಉತ್ತರ ಸರಿಯಾಗಿದೆ. ದಾಸರಹಳ್ಳಿ ಕೇವಲ 8.1 ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿದೆಯಂತೆ. ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ. ಮೇಡಮ್ ತಮ್ಮ ಪರಿಚಯ? ನೂರ ಆಯೇಷಾ ಬಾನು ಅಂತ, ಸೀನಿಯರ್ ಅಸಿಸ್ಟೆಂಟ್, ನಾನು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ. ಮತ್ತೆ ಪ್ರಶ್ನೆ ಸರಳ ಅಂತ ಕಷ್ಟ ಏನಿಲ್ಲ. ಅತ್ಯಂತ ಚಿಕ್ಕ ಕ್ಷೇತ್ರ ತಿಳ್ಕೊಂಡ್ವಿ, ಅತ್ಯಂತ ದೊಡ್ಡ ಕ್ಷೇತ್ರ ಯಾವುದು ಅಂತ ತಿಳ್ಕೋಬೇಕು. ಆಯ್ಕೆಗಳು ಕೊಡ್ತೇನೆ ತಮಗೆ. ಸಾಗರವ ಅಥವಾ ಹಳಿಯಾಳವ? ಹಳಿಯಾಳ. ಹಳಿಯಾಳ ಸರಿಯಾಗಿದೆ ಉತ್ತರ. ಹಳಿಯಾಳ 2,782 ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿದೆಯಂತೆ ಹಳಿಯಾಳ. ಆದರೆ ದಾಸರಹಳ್ಳಿಗೆ ಬಂತು ಅಂದರೆ ಕೇವಲ 8.1 ಚದರ ಕಿಲೋಮೀಟರ್. ಒಳ್ಳೆಯ ಉತ್ತರ ಕೊಟ್ಟರೆ ಧನ್ಯವಾದಗಳು. ನಮ್ಮ ವಿಧಾನಸಭಾ ಕ್ಷೇತ್ರಗಳನ್ನು ವಿಂಗಡಿಸಬೇಕಾದ್ರೆ 2 ಅಂಶಗಳನ್ನು ಪರಿಗಣಿಸ್ತೇವೆ. ಒಂದು ವಿಸ್ತೀರ್ಣ, ಇನ್ನೊಂದು ಜನಸಂಖ್ಯೆ. ಜನಸಂಖ್ಯೆಯನ್ನು ಲೆಕ್ಕಕ್ಕೆ ತಗೊಂಡ್ರೆ ಅತ್ಯಂತ ಕಡಿಮೆ ಮತದಾರರು ಇರುವಂಥ ಕ್ಷೇತ್ರ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಇದು ಶೃಂಗೇರಿಯ ಧರ್ಮಸ್ಥಳವ? ಶೃಂಗೇರಿ. ಶೃಂಗೇರಿ ಉತ್ತರ ಸರಿಯಾಗಿದೆ. ಶೃಂಗೇರಿ ಸರಿಯಾದ ಉತ್ತರ. ಕೇವಲ 1,60,199 ಜನ ಇದ್ದಾರಂತೆ ಮತದಾರರು ಶೃಂಗೇರಿಯಲ್ಲಿ. ಅತ್ಯಂತ ದೊಡ್ಡ ಕ್ಷೇತ್ರ ಯಾವುದು ಅನ್ನೋದು ಸಹಜವಾಗಿ ಪ್ರಶ್ನೆಗೆ ಬರುತ್ತೆ. ಅದು ಬೆಂಗಳೂರು ದಕ್ಷಿಣ. ಇಲ್ಲಿ 5,58,670 ಜನ ಇದ್ದಾರಂತೆ. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ.
ಎಲ್ಲರಿಗೂ ಧನ್ಯವಾದಗಳು. ಆದರೆ ಪುಸ್ತಕ ಕೊಡದೆ ನಾನು ವಾಪಸ್ ಹೋಗಲ್ಲ, ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಜಯಂತಿ ಎನ್ನುವ ಕಾದಂಬರಿ ಸುಲೋಚನಾ ಅವರು ಬರೆದಿರುವಂಥದ್ದು ತಮಗೆ ಕೊಟ್ಟಿದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಸರ್, ಒಂದು ಅದ್ಭುತವಾದ ಮಹಾಕಾವ್ಯ ಕೊಡ್ತಾ ಇದ್ದೀವಿ ತಮಗೆ, ಚಾರು ವಸಂತ ಅಂತ. ದೇಸಿ ಕಾವ್ಯ ಇದು. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಬರೆದಿರುವಂಥದ್ದು. ಈಗಿನ ಕಾಲದಲ್ಲೂ ಮಹಾಕಾವ್ಯವನ್ನು ಬರೆಯುವಂಥ ಬರಹಗಾರರು ನಮ್ಮಲ್ಲಿದ್ದಾರಲ್ಲ, ಕವಿಗಳು ಇದ್ದಾರಲ್ಲ, ಖುಷಿ ಪಡುವಂಥ ವಿಚಾರ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಗಂಗಾವತಿ ಪ್ರಾಣೇಶ್ ಅವರು ಯಾರಿಗೆ ಬೇಕು ಈ ದುಃಖ ಅಂತ ಕೇಳ್ತಾನೆ ನಗುವನ್ನು ಹಂಚ್ತಾರೆ, ನಕ್ಕರೆ ಅಕ್ಕರೆ. ಸೊಗಸಾದ ಕೃತಿ ತಮಗೆ ಸಿಕ್ಕಿದೆ. ಕವಿಕೃತು ದರ್ಶನಂ ಅಂತಕ್ಕಂಥ ಶ್ರೀನಿವಾಸ ದೇಸಾಯಿ ಅವರು ಬರೆದಂಥ ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ ಮೇಡಮ್. ಅಭಿನಂದನೆಗಳು. ಯಾದಗಿರಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂಥ ಶರಣ ಶ್ರೇಷ್ಠರು ಎನ್ನುವ ಪುಸ್ತಕ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ, ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಥ್ಯಾಂಕ್ ಯು. ತಮಗೂ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮೊತ್ತಿಂದ ತಮಗೆ 2025 ಭಾಳ ಸಂತೋಷ, ತುಂಬ ಸಂತೋಷ ಸರ್. ಹಂಚ್ಕೋತೀವಿ ನಾವು. ನಮಸ್ಕಾರ, ಒಳಗೆ ಬರ್ಬೋದಾ? ಸ್ವಲ್ಪ ತೊಂದರೆ ಕೊಡೋಣ ಅಂತ ಬರ್ತಾ ಇದ್ದೀವಿ. ಬಿಡುವಿದ್ರೆ ಒಂದೊಂದು ಪ್ರಶ್ನೆ ಕೇಳ್ತೇನೆ, ಆಗಬಹುದಾ? ಸರ್, ಮೊದಲು ತಮ್ಮ ಪರಿಚಯ ಮಾಡ್ಕೊಂಬಿಡಿ. ನನ್ನ ಹೆಸರು ಸಂದೀಪ್ ಅಶೋಕ್ ಕಾದರೊಳ್ಳಿ. ಹಾಂ, ಸಂದೀಪ್ ಅಶೋಕ್ ಕಾದರೊಳ್ಳಿ. ಅಶೋಕ್ ಕಾದರೊಳ್ಳಿ. ಕಾದರವಳ್ಳಿ. ಕಾದರೊಳ್ಳಿ. ಹಾಂ, ಚೆನ್ನಾಗಿದೆ ಹೆಸರು. ಎಸ್ ಸರ್. ಒಂದು ಪ್ರಶ್ನೆ ಕೇಳಲಾ? ಹೌದು ಸರ್, ಕೇಳ್ಬೋದು. ಚಿತ್ರ ತೋರಿಸ್ತೀನಿ ನಿಮಗೆ. ಹೌದು ಸರ್. ಆ ಚಿತ್ರ ಏನು ಅಂತ ಹೇಳಬೇಕು. ಹಾಂ ಸರ್, ಆಗ್ಬೋದು. ಇದೇ ಚಿತ್ರ. ಈ ಚಿತ್ರ ಏನನ್ನ ಸೂಚಿಸುತ್ತೆ? ನೋಟ ಅಂತ ಸರ್. ನೋಟ 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 ಚೆನ್ನಾಗಿದೆ, ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಟ ಅಂತ ಹೇಳ್ತಂದ್ರೆ ನನ್ ಆಫ್ ದಿ ಎಬೋವ್ ಅಂತ ಅರ್ಥ. ನಮ್ಗೆ ಯಾರಿಗೂ ಮತ ಹಾಕ್ಲಿಕ್ಕೆ ಇಷ್ಟ ಆಗಲಿಲ್ಲ ಅಂತೇಳಿ ನೋಟ ಸರಿ ಸರ್ ಅಲ್ವಾ? ನಮ್ಗೆ ಇಷ್ಟ ಆದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ. ಅವ್ರು ಯಾರು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ತರ ನೋಟ ಅಂತ ಹೇಳ್ಬೋದು ಸರ್. ಕ್ಯಾಥರೀನಾ ಏನಾದಳು ಎನ್ನುವ ಒಂದು ಕಾದಂಬರಿ ಇಂಗ್ಲಿಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪದ್ಮರಾಜ ದಂಡಾವತಿ ಅವರು. ಆ ಪುಸ್ತಕ ತಮಗೆ ಸಿಗ್ತಾ ಇದೆ. ಸರ್, ತಮ್ಮ ಪರಿಚಯ? ಸರ್, ನನ್ನ ಹೆಸರು ಭರತ್ ಅಂತ, ಬಸವರಾಜ್ ಹೊರಟ್ಟಿ ಸಾಹೇಬ್ರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಭಾಳ ಸಂತೋಷ. ಹೊರಟ್ಟಿ ಅವರಿಗೆ ಸಹಾಯಕರಾಗಿದ್ದೀರಿ, ತುಂಬ ಸಂತೋಷ. ಒಂದು ಪ್ರಶ್ನೆಯನ್ನು ಕೇಳಬೇಕು ನಾನು. ಕೇಳಿ ಸರ್. ಚಿತ್ರರೂಪದ ಪ್ರಶ್ನೆ. ಈ ಚಿತ್ರದಲ್ಲಿ ಇರೋರು ಯಾರು? KS ನಾಗರತ್ನಮ್ಮ. KS ನಾಗರತ್ನಮ್ಮ. ತಮ್ಮ ಉತ್ತರ ಸರಿಯಾಗಿದೆ. ನಾಗರತ್ನಮ್ಮ ಅಂದರೆ ಯಾರು ಸರ್? ಅವರು ಮೊದಲನೇ ಅಂದರೆ ಸ್ಪೀಕರ್ ಆಗಿದ್ರು, ಮೊದಲನೇ ಮಹಿಳಾ ಸ್ಪೀಕರ್ ಆಗಿದ್ರು, ಕೆಳಮನೆಯ ಸ್ಪೀಕರ್ ಆಗಿದ್ರು. ತಮ್ಮ ಉತ್ತರ ಸರಿಯಾಗಿದೆ. ಗುಂಡ್ಲುಪೇಟೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥವರು KS ನಾಗರತ್ನಮ್ಮ ಅವರು. ಇದುವರೆಗೂ ಅವರೇ ಪ್ರಥಮ ಮಹಿಳಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಸಾವಿರದ ಶರಣು, ಡಾಕ್ಟರ್ ವೆಂಕನಗೌಡ ಸಣ್ಣ ಸಕ್ಕರಗೌಡ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಮೇಡಮ್ ನಮಸ್ತೆ. ಸರ್, ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೇನೆ. ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕಿಂತಲೂ ದೊಡ್ಡ ವಿಚಾರ ಏನು? ಒಂದು ಪುಸ್ತಕ ಕೊಡಬೇಕು ಅಂತ ಬಂದಿದ್ದೇನೆ. ಗುಜರಾತಿಗೊಂದು ಸುತ್ತು, ಹೆಜ್ಜೆಗೊಂದು ಮುತ್ತು. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಬರೆದಂಥ ಪ್ರವಾಸದ ಕೃತಿ ಇದು. ತಮಗೆ ಕೊಡ್ತಾ ಇದ್ದೇನೆ. ಆದರೆ ಸುಮ್ಮನೆ ಕೊಡಲ್ಲ, ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು ಚಿತ್ರವನ್ನು ತೋರಿಸ್ತೇವೆ, ಆ ಚಿತ್ರದಲ್ಲಿ ಇರೋರು ಯಾರು ಅಂತ ತಾವು ಹೇಳಬೇಕು. ಇದೇ ನೋಡಿ ಚಿತ್ರ. ಯಾರು? ಶ್ಯಾಮ್ ಸುಂದರ್ ನೇಗಿ ಅಂತ ಸರ್. ಶ್ಯಾಮ್ ಸುಂದರ್ ನೇಗಿ. ಯಾರು ಇವರು ಶ್ಯಾಮ್ ಸುಂದರ್ ನೇಗಿ ಅಂದರೆ? ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲು ಮತದಾನವನ್ನು ಚಲಾಯಿಸಿದವರು ಸರ್ ಇವರು. ಅದ್ಭುತವಾದ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದ ಮೇಲೆ, ಗಣರಾಜ್ಯ ಆದ ಮೇಲೆ, ಚುನಾವಣಾ ಆಯೋಗ ರೂಪುಗೊಂಡ ಮೇಲೆ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ಏನು ನಡೆಸಿದ್ವಿ ಇಡೀ ದೇಶಾದ್ಯಂತ, ಆ ಚುನಾವಣೆಯಲ್ಲಿ
ಮೊದಲ ಬಾರಿಗೆ ಮೊದಲ ವ್ಯಕ್ತಿಯಾಗಿ ತಮ್ಮ ಮತವನ್ನು ಚಲಾಯಿಸ್ತಾರೆ ಇವರು 1951 ಚುನಾವಣೆಯಲ್ಲಿ. ಇವರು ಇತ್ತೀಚಿನವರೆಗೆ 2022ರಲ್ಲಿ 105 ವರ್ಷಗಳಾದಾಗ ಇಹಲೋಕವನ್ನು ತ್ಯಜಿಸಿದ್ರು. ಇವರು ನಿಜಕ್ಕೂ ಮಾದರಿಯಾಗಿದ್ದರು. ಚುನಾವಣಾ ಆಯೋಗದವರು ಅವರ ಮನೆಗೇ ಹೋಗಿ ಅವರಿಗೆ ಸನ್ಮಾನವನ್ನು ಮಾಡಿದ್ರು. ಎಲ್ಲ ಕಡೆಯೂ ವೃತ್ತಿಯಿಂದ ಅವರು ಅಧ್ಯಾಪಕರಾಗಿದ್ದರು. ಹಾಗಾಗಿ ತಾವು ಎಲ್ಲೇ ಹೋಗಲಿ ಮತವನ್ನು ಚಲಾಯಿಸಿ ಅಂತ ಪ್ರಚಾರ ಮಾಡ್ತಾಯಿದ್ರು. ಇಂತಹ ನೇಗಿ ನಮ್ಮ ದೇಶದಲ್ಲಿ ಇದ್ದರು ಅನ್ನೋದೇ ನಾವು ಖುಷಿ ಪಡುವಂತಹ ವಿಚಾರ. ಪುಸ್ತಕ ಕೊಡ್ತಾ ಇದ್ದೇನೆ ಮೇಡಮ್. ಗುಜರಾತಿಗೊಂದು ಸುತ್ತು ಈ ಕೃತಿಯನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮ್ಮ ಪರಿಚಯ? ಶಿವಪ್ರಕಾಶ್ ಅಂತ ಸರ್. ಶಿವಪ್ರಕಾಶ್, ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಕಚೇರಿ ಸಹಾಯಕ ಕೆಲಸ ಮಾಡ್ತಾ ಇದ್ದೀನಿ ಸರ್. ಕಚೇರಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ವಿಧಾನ ಪರಿಷತ್ತಿನ ಕಚೇರಿ ಅಲ್ವಾ? ಬಹಳ ಸಂತೋಷ. ಒಂದು ಪುಟ್ಟ ಮಾಹಿತಿಯನ್ನು ತಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸರ್, ನಮ್ಮ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಿವೆ. ಎಸ್ ಸರ್. ಈ 224 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ, ಎಷ್ಟು ಕ್ಷೇತ್ರಗಳು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿವೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೇವೆ. 2 ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. 33, 14, 43, 24. ಯಾವ್ದು ಸರಿ? ಮೊದಲನೇ ಸರ್ 33, 14. 33, 14 ಅಂತ ತಾವೇನು ಉತ್ತರ ಕೊಟ್ರಿ ಆ ಉತ್ತರ ಸರಿಯಾಗಿದೆ. ಬಹಳ ಸಂತೋಷ. ತಮಗೆ ಅಷ್ಟೇ ಸಂತೋಷದಿಂದ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಡಾಕ್ಟರ್ ಪ್ರಕಾಶ್ ಭಟ್ ಬರೆದಂಥ ಸೊಗಸಾದ ಪುಸ್ತಕ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದ ಸರ್. ಅಭಿನಂದನೆಗಳು. ಮೇಡಮ್, ತಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಶೈಲಾ ಅಂತ. ನಾನು ಸಭಾಪತಿ ಬಸವರಾಜ ಹೊರಟ್ಟಿ ಸಾಹೇಬ್ರಿಗೆ ಸ್ಪೆಷಲ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂತೋಷ ಮೇಡಮ್. ಕಳೆದ 2 ದಿನಗಳಿಂದ ನಾವು ವಿಧಾನಸೌಧದಲ್ಲಿ ಓಡಾಡ್ತಾ ಇದ್ದೀವಿ. ಎಸ್ ಸರ್. ಎಲ್ಲಿ ನೋಡಿದ್ರೂ ಹಿರಿಯ ಸ್ಥಾನಗಳಲ್ಲಿ ಮಹಿಳೆಯರೇ ಇದ್ದಾರೆ. ಹೌದು ಸರ್. ಹಾಗಾಗಿ ವಿಧಾನಸೌಧದಲ್ಲಿ ಖಂಡಿತ ಅತ್ಯುನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥ ಕೆಲವು ಮಹಿಳೆಯರ ಪರಿಚಯ ಮಾಡಿಕೊಟ್ರೆ, ಹಾಗೆ ಸರಿಸುಮಾರು ಪ್ರತಿಶತ ಎಷ್ಟು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಿಳಿಸ್ಕೊಟ್ರೆ ನಮಗೆ ಒಳ್ಳೆ ಮಾಹಿತಿ ಆಗುತ್ತೆ. ಖಂಡಿತ ಸರ್. ನಮ್ಮ ಆಕ್ಚುಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ನಮ್ಮ ಶಾಲಿನಿ ರಜನೀಶ್ ಮೇಡಮ್ ಇದ್ದಾರೆ. ಅವರು ಅಲ್ಲಿರೋದೇ ನಮಗೆ ಹೆಮ್ಮೆಯ ವಿಚಾರ ಸರ್. ಅದಕ್ಕೆ ಮುಂಚೆನೂ ನಮಗೆ ವಂದಿತಾ ಶರ್ಮಾ ಮೇಡಮ್ ಇದ್ರು. ಅಲ್ಲೂ ಅವರು ಮುಖ್ಯ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆದ್ರು. ಅದಾದ್ಮೇಲೆ ರಜನೀಶ್ ಗೋಯಲ್ ಅಂತ ಸರ್ ಬಂದ್ರು. ಅವ್ರ ವೈಫ್ ಈಗ ಅಲ್ಲಿ ಇರೋದು. ಸೊ ವಿಧಾನಸೌಧದಲ್ಲಿ ಸೆಕ್ರೆಟರಿಯೇಟ್ಗಳಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಆಫೀಸ್ಗಳಲ್ಲಿ ಸರ್ ಒಂದು 50 to 60% ಮಹಿಳಾ ನೌಕರರೇ ಇದ್ದಾರೆ. ಸಿಬ್ಬಂದಿ ವರ್ಗದಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ. ನಮ್ಮ ವಿಧಾನ ಪರಿಷತ್ನ ತಗೊಂಡ್ರೆ ನಮ್ಮಲ್ಲಿ 2 ಸೆಕ್ರೆಟರಿಗಳಿದ್ದಾರೆ. ಮಹಾಲಕ್ಷ್ಮಿ ಮೇಡಮ್ ಒಬ್ರಿದ್ದಾರೆ, ಸೀನಿಯರ್ ಮೋಸ್ಟ್ ಅವರು. ಆಮೇಲೆ ನಿರ್ಮಲಾ ಅಂತ ಇದ್ದಾರೆ, ಅವರು ಸೆಕ್ರೆಟರಿ 2 ಅಂತ ಮಾಡಿದ್ದೇವೆ. ಸೊ ಅವ್ರ ಅಂಡರಲ್ಲೂ ಜಾಯಿಂಟ್ ಸೆಕ್ರೆಟರಿ ಅಂತ ಇದ್ದಾರೆ, ಅವರು ಗಾಯತ್ರಿ ಮೇಡಮ್ ಅಂತ ಇದ್ದಾರೆ. ಆ್ಯಂಡ್ ಅಂಡರ್ ಸೆಕ್ರೆಟರಿಗಳು ಇದ್ದಾರೆ, ಜಲಜಾಕ್ಷಿ ಅಂತ ಇದ್ದಾರೆ, ಆ್ಯಂಡ್ ರೇಖಾ. ಈ ಥರ ಬಂದರೆ ಎಲ್ಲ ಸ್ಟಾಫ್ಸು ಅವರೇ ಕಾಣಿಸ್ತಾರೆ ಸರ್. ಮೇಲ್ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆನೇ ಇದೆ ನಮ್ಮ ಇದರಲ್ಲಿ, ಸ್ಟಾಫ್ ಲೆಕ್ಕ ತಗೊಂಡ್ರೆ. ತುಂಬ ಖುಷಿಯಾಗುತ್ತೆ ಸರ್. ಇಲ್ಲಿ ಕೆಲಸ ಮಾಡೋದೇ ನಮಗೊಂದು ಹೆಮ್ಮೆ. ಅದರಲ್ಲೂ ನಮ್ಮ ಸಾಹೇಬರು 8 ಬಾರಿ ಸತತವಾಗಿ ಗೆದ್ದು ಬಂದಿರೋರು, ಸೋಲೇ ಇಲ್ಲ ಅವರು ಇದರಲ್ಲಿ ರಾಜಕೀಯ ಜೀವನದಲ್ಲಿ. ತುಂಬ ಹೆಮ್ಮೆ ವಿಚಾರ ಸರ್. ನಾವು ಅವರ ಅಧೀನದಲ್ಲಿ ಕೆಲಸ ಮಾಡೋದೇ ನಮಗೆ ಖುಷಿ ಇದೆ ಸರ್. ನಾವು ಸಹ ಹೆಮ್ಮೆ ಪಡುವಂಥ ವಿಚಾರ. ಇಷ್ಟೊಂದು ಹೆಣ್ಣು ಮಕ್ಕಳು ಈ ಉನ್ನತ ಸ್ಥಾನದಲ್ಲಿದ್ದು ಅವನ್ನು ಸಮರ್ಪಕವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಖುಷಿ ಕೊಡುವಂಥ ವಿಚಾರ. IAS ನೋಡಕ್ ಹೋದ್ರೆ ಸರ್ ತುಂಬಾ ACS ಲೆವೆಲಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಹೆಣ್ಮಕ್ಳೇ ಇದ್ದಾರೆ ಸರ್. ವಿಧಾನಸೌಧದ ಎಲ್ಲಿ ಆಫೀಸ್ ಹೆಡ್ಗಳನ್ನ ನೋಡಿದ್ರೆ ಎಲ್ಲ ಫಿಮೇಲ್ಸೇ ಇದ್ದಾರೆ ಸರ್. IAS ಆಫೀಸರ್ಸ್, KS ಇರ್ಬೋದು, IFS ಎಲ್ಲ ಇವರೇ ಇದ್ದಾರೆ ಸರ್. ಈಗ IAS ಅಧಿಕಾರಿಗಳ ಮಟ್ಟವನ್ನು ಬಿಟ್ಟು ಸಾಮಾನ್ಯ ನೌಕರರ ಮಟ್ಟಕ್ಕೆ ಬಂದರೆ ಖಂಡಿತ ಸರ್ ಈಗ ಸಹಾಯಕರಿರ್ತಾರೆ ಪ್ರತಿಯೊಂದು ವಿಭಾಗದಲ್ಲಿ. ಹೌದು ಸರ್, ಹೌದು. ಆ ಒಂದು ಕ್ಷೇತ್ರದಲ್ಲಿ
ಹೆಣ್ಮಕ್ಳು ಗಂಡು ಮಕ್ಕಳು ಸರಿಸಮಾನವಾ ಅಥವಾ ಹೆಚ್ಚು ಕಡಿಮೆ ಉಂಟಾ? ಸರ್, ಈಗ ಕರ್ನಾಟಕ ವಿಧಾನಸಭೆಯಲ್ಲಿ ನೋಡಿದ್ರೆ ಅಲ್ಲೂ ನಮ್ಮ ಸೆಕ್ರೆಟರಿ ಅವರು ವಿಶಾಲಾಕ್ಷಿ ಮೇಡಮ್ ಇದ್ದಾರೆ. ಅವರ ಅಧೀನದಲ್ಲೂ ಒಂದಷ್ಟು ಆಫೀಸರ್ಸ್ ಇದ್ದಾರೆ. ಜಾಯಿಂಟ್ ಸೆಕ್ರೆಟರಿ ಇರ್ಬೋದು, ಬೇರೆ ಬೇರೆ DS ಗಳು, ಡೆಪ್ಯೂಟಿ ಸೆಕ್ರೆಟರಿಗಳು, ಅವರೆಲ್ಲ ಮಹಿಳಾ ಎಂಪ್ಲಾಯೀಸೇ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ಸೊ ಇವಾಗ ರಾಜಕೀಯವಾಗಿ ಹೋದ್ರೂ MLAಗಳೂ ತುಂಬ ಜನ ಈಗ ಹೆಣ್ಮಕ್ಳೇ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ. ಸ್ಟಾಫ್ ಅಂತ ಹೋದರೆ ಒಂದು 60% ವಿಧಾನಸೌಧ ಇವು 3 ಬಿಲ್ಡಿಂಗಲ್ಲಿ ನೋಡಿದ್ರೆ, ವಿಕಾಸಸೌಧ, MS ಬಿಲ್ಡಿಂಗಲ್ಲಿ 60 to 65% ನಮ್ಮ ಹೆಣ್ಮಕ್ಳನ್ನೇ ನೋಡ್ಬೋದು ಸರ್. ಎಸ್ ಸರ್. ಹೆಣ್ಣು ಮಕ್ಕಳು ಇಷ್ಟು ಸೊಗಸಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೇಳಿದಂಥ ನಮ್ಮ ವೀಕ್ಷಕರಿಗೂ ಸಹ ಸ್ಫೂರ್ತಿ ಬರಬಹುದು. ಮತ್ತಷ್ಟು ಹೆಣ್ಣು ಮಕ್ಕಳು ಈ ಒಂದು ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತರಾಗಬಹುದು ಅಂತ ಭಾವಿಸ್ತೇವೆ. ಎಸ್ ಸರ್. ನಮ್ಮ ಜೊತೆ ಮಾತುಕತೆ ಆಡಿ ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡಿದೆ. ಇನ್ನೂ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು. ಜೊತೆಗೆ ಈ ಒಂದು ಪುಸ್ತಕವನ್ನು ವಚನ ಶಿಲ್ಪ ಕಾದಂಬರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಅಕ್ಕ ಮಹಾದೇವಿ ಅವರ ಬಗ್ಗೆ ಬರೆದಂಥ ಕಾದಂಬರಿಯನ್ನು ತಮಗೆ ಕೊಡಬೇಕು ಅಂತ ಆಸೆ. ಪ್ರಶ್ನೆ ಏನು ಅಂದರೆ, ನಮ್ಮ ವಿಧಾನಸಭೆಗೆ ಹೋದರೆ ಅಲ್ಲಿ ಶ್ರೀಮತಿ KS ನಾಗರತ್ನಮ್ಮ ಅವರು ಅಲ್ಲಿ ಸ್ಪೀಕರ್ ಆಗಿ ಪೂರ್ಣಾವಧಿಯವರೆಗೆ ಅವರು ಕೆಲಸವನ್ನು ಮಾಡಿದ್ರು. ಖಂಡಿತ ಸರ್. ವಿಧಾನ ಪರಿಷತ್ತಲ್ಲಿ ಸಭಾಪತಿಯಾಗಿ ಯಾರಾದರೂ ಹೆಣ್ಮಕ್ಳು ಕೆಲಸ ಮಾಡಿದ್ದಾರಾ ಅನ್ನೋದು ಒಂದು ಕುತೂಹಲ ಮಾಡಿದರೆ ದಯವಿಟ್ಟು ಆ ಬಗ್ಗೆ ಮಾಹಿತಿ ಕೊಡಿ. ಖಂಡಿತ ಸರ್. ಆ್ಯಕ್ಚುಲಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಬಸವರಾಜೇಶ್ವರಿ ಅನ್ನೋ ಏಕೈಕ ಮಹಿಳೆ. ಏಕೈಕ ಮಹಿಳೆ. ಎಸ್. ಅವರು ಬಳ್ಳಾರಿ ಮತಕ್ಷೇತ್ರದಿಂದ ಅವರು ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರ್ತಾರೆ. ಅಲ್ಲಿಂದ ನಾವು ಇಲ್ಲಿಗೆ ಬರ್ತಾರೆ ಸರ್. ಅವರೇ ಒಬ್ಬರು ಮಹಿಳಾ ಸಭಾಪತಿಗಳಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಸರ್. ಈ ದಾಖಲೆ ಬಗ್ಗೆ ಖುಷಿ ಪಡಬಹುದು. ಖುಷಿ ಪಡೋದ್ರ ಜೊತೆಗೆ ಒಂದು ಸಣ್ಣ ವಿಷಾದದ ಎಳೆಯೂ ಸಹ ಬರುತ್ತೆ. ಇಷ್ಟೊಂದು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ನ್ಯಾಯ ದೇಗುಲದಲ್ಲಿ ಮತ್ತೊಬ್ಬ ಹೆಣ್ಣು ಮಕ್ಕಳಿಗೆ ಯಾಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ? ಹೆಣ್ಣು ಮಕ್ಕಳು ಸಮರ್ಥರಾಗಿ ಕೆಲಸ ಮಾಡ್ತಾರೆ ಅಂತಹವರು ನಮ್ಮ ಕಣ್ಣಿಗೆ ಬಿದ್ದರೆ, ಅವರಿಗೆ ಕೆಲಸ ಮಾಡುವ ಆಸೆ ಇದ್ದರೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅಂತಹ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋಣ ಅನ್ನೋ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ, ವಚನ ಶಿಲ್ಪ ಕಾದಂಬರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂತಹ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಸ್ವೀಕರಿಸಿ. ಅಭಿನಂದನೆಗಳು. ವೀಕ್ಷಕರೇ, ತಮಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಇಷ್ಟು ದಿನ ನಮ್ಮ ಜೊತೆ ಇದ್ದು ಸಂವಿಧಾನದ ಬಗ್ಗೆ ನಾವು ಆರಂಭಿಸಿರುವ ಈ ಅಭಿಯಾನದಲ್ಲಿ ತಾವು ಸಹ ಪಾಲ್ಗೊಂಡಿದ್ದೀರಿ. ನಮ್ಮ ಸಂವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ತಿಳ್ಕೊಂಡಿದ್ದೀರಿ. ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಸಂವಿಧಾನದ ಶಿಲ್ಪಿ, ಅವರ ಆತ್ಮಕ್ಕೆ ಶಾಂತಿ ದೊರೆತಿರುತ್ತೆ ಅಂತ ನಮ್ಮ ಅನಿಸಿಕೆ. ನಾವು ಇನ್ನೂ ಒಂದು ಕೆಲಸ ಮಾಡಬೇಕಾಗಿದೆ. ನಮ್ಮ ಸಂವಿಧಾನದ ಮೂಲಭೂತ ವಿಚಾರಗಳನ್ನು ತಿಳ್ಕೊಂಡ್ವಿ. ಪ್ರತಿಯೋರ್ವರೂ ಸಹ ನಮ್ಮ ಸಂವಿಧಾನವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಆ ಒಂದು ಆಶಯದ ಹಿನ್ನೆಲೆಯಲ್ಲಿ ನಾವು ಬದುಕನ್ನು ನಡೆಸಬೇಕಾಗಿದೆ. ತಮಗೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.